ನಮಸ್ಕಾರ. ಇವತ್ತಿನ ಜರ್ನಿ ಬಂದು ಡೇ 3 ಡೆಲ್ಲಿ ಟು ಬೆಂಗಳೂರು. ಕರೆಂಟ್ ಲೊಕೇಶನ್ ನಾನು ಇರೋದು MH. ನೋಡೋಣ, ಇಲ್ಲೊಂದು ಮಜಾ ತೋರ್ಸನ್ ಬರ್ರಿ ನಿಮ್ಗೆ. ಮೇಡ್ ಇನ್ ಇಂಡಿಯಾ ಆಟೋ ಇದೆ. ನೋಡೋಣ, ಬಸ್ ಬಂದು ಬೋರ್ಡ್ ಮಾಡಿ ಸ್ವಲ್ಪ ಮೂವ್ ಮಾಡಿದೆ, ಅಲ್ಲಿ ತೋರ್ಸಕ್ ಟೈಮ್ ಆಗ್ಲಿಲ್ಲ. ಸೊ ಅಲ್ಲಿ ಆಲ್ರೆಡಿ 6:30 ಬಂತು ಬಸ್. ಸೊ ಈಗ ವಾಶ್ರೂಮ್ ನೋಡೋಣ. ಬಯೋ ಟಾಯ್ಲೆಟ್ ಅಂತ ಕರೀತಾರೆ ಇದಕ್ಕೆ, ಓನ್ಲಿ ಫಾರ್ ಯೂರಿನ್. ಸುಫನೆ ಸಿಟಿ ಎಲ್ಲ ಕ್ರಾಸ್ ಮಾಡ್ಕೊಂಡು ಸೊ ನಾವು ಬಂದು ರೀಚ್ ಆದ್ವಿ ವೇಳಾ ಘಾಟ್. ಸೊ ಕಂಪತಿಗೆ ಘಾಟ್ ಅಂತ ಕೂಡ ಕರೀತಾರೆ. ಟೈಮ್ ಬಂದು 8 ಗಂಟೆ 8 ನಿಮಿಷ. ಸೊ ಬೆಂಗಳೂರಲ್ಲಿ ಹತ್ರ ದಾಬಸ್ಪೇಟೆ. ಸೊ ಇಲ್ಲಿ ಫೈನಲಿ ಬಂದ ಬೆಂಗಳೂರು ರೀಚ್ ಆಯ್ತು. ಟೈಮ್ ಬಂದು 10 ಗಂಟೆ 10 ನಿಮಿಷ. ಸೊ ಇಲ್ಲಿ ನಮಸ್ಕಾರ. ಇವತ್ತಿನ ಜರ್ನಿ ಬಂದು ಡೇ 3 ಡೆಲ್ಲಿ ಟು ಬೆಂಗಳೂರು. ಕರೆಂಟ್ ಲೊಕೇಶನ್ ನಾನು ಇರೋದು MH, ಮಹಾರಾಷ್ಟ್ರ ಪುಣೆದಲ್ಲಿದ್ದೀನಿ. ಪುಣೆಯಿಂದ ಬೆಂಗಳೂರು ಜರ್ನಿ ಮಾಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಬಂದು 850 ಕಿಲೋಮೀಟರ್. ಸೊ ಟ್ರಾವೆಲ್ಸ್ ಬಂದು ರಾಜ್ ರತನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸೊ ಈ ಬಸ್ಸಲ್ಲಿ ಕನೆಕ್ಟಿಂಗ್ ಬಸ್ ಇದೆ. ಉಜ್ಜಯಿನಿಂದ ನಾನು ಪುಣೆಗೆ ಬಂದು, ಪುಣೆಯಿಂದ ಮತ್ತು ಅವ್ರದೇ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಟಿಕೆಟ್ ರೇಟ್ ಬಂದು 1400 ರೂಪಾಯಿನೇ ಇತ್ತು. ಸೊ ಅವ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಕೊಂಡೆ ನಾನು. ಸೊ ಅಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಅವ್ರ ವೆಬ್ಸೈಟ್ ಅಥವಾ ಅವ್ರ ಆಫೀಸ್ ನಂಬರ್ಗೆ ಕಾಲ್ ಮಾಡಿದ್ರೆ ಬುಕಿಂಗ್ ಸಿಗುತ್ತೆ. ಸೊ ಬಸ್ ಬರುತ್ತೆ ಇವಾಗ. ಸೊ 5:30. ಸೊ 1 ಅವರ್ ಬಿಫೋರ್ ಇಲ್ಲೇ ವಾಕರ್ ಬ್ರಿಡ್ಜ್ ಹತ್ರ ಕೆಳಗೆ ಬರುತ್ತಿಲ್ಲೇ. ಸೊ ವೇಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬಸ್ ಬಂದಮೇಲೆ ಮೇ ಬಿ ಆನ್ಬೋರ್ಡ್ ವಾಶ್ರೂಮ್ ನ್ಯೂ ಸರ್ವಿಸ್ ಬಸ್ಸೇ ಇದೆ. ಸೊ ಬಂದ ತಕ್ಷಣ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಇದೆ ನೋಡೋಣ, ಬಸ್ ಬಂದು ಬೋರ್ಡ್ ಮಾಡಿ ಸ್ವಲ್ಪ ಮೂವ್ ಮಾಡಿದೆ, ಅಲ್ಲಿ ತೋರ್ಸಕ್ಕೆ ಟೈಮ್ ಆಗಲಿಲ್ಲ. ಸೊ ಅಲ್ಲಿ ಆಲ್ರೆಡಿ 6:30 ಬಂತು ಬಸ್. ಸೊ ಅಮೇಜಿಂಗ್ ಇದೆ ಬಸ್ ಕಲರ್ ಮಾತ್ರ. ಸೊ ಇವರು ನಮ್ಮ ಪೈಲಟ್ ಅವರು. ಸೊ ಈ ಪೈಲಟ್ ಅವ್ರನ್ನ ಆಮೇಲೆ ಮಾತಾಡ್ಸೋಣ. ಸೊ ಡ್ರೈವಿಂಗ್ ಡಿಸ್ಟರ್ಬ್ ಮಾಡೋದು ಬೇಡ. ಗಾಡಿ ಔಟ್ಲುಕ್ ಅಲ್ಲಿ ಏನು ತೋರ್ಸಕ್ಕಾಗಿಲ್ಲ ನಿಮಗೆ. ಸೊ ಬೆಳಗ್ಗೆ ಅಲ್ಲಿ ನಿಲ್ಸಿದ ತಕ್ಷಣ ಇವಾಗ ಡಿನ್ನರ್ ಕೂಡ ನಿಲ್ಲಿಸ್ತಾರೆ, ಮತ್ತು ಪ್ರತಿಯೊಂದು ಸ್ಟಾಪೇಜ್ ಎಲ್ಲಿ ಕೊಡ್ತಾರೆ ಏನೋ ತೋರಿಸ್ ಹೋಗ್ತೀನಿ. ಸೊ ಆಲ್ರೆಡಿ ವಾಶ್ರೂಮ್ ಕೂಡ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗಿದೆ ಏನಂತ ಹೇಳ್ಬಿಟ್ಟು. ಸೊ ಗಾಡಿ ಮಾತ್ರ ಸಖತ್ತಾಗ್ಲಿಕ್ಕೆ ನಂಗೆ ಮಾತ್ರ. ಸೊ ಕರೆಕ್ಟಾಗಿ 6 ಗಂಟೆ 30 ನಿಮಿಷಕ್ಕೆ ಗಾಡಿ ವಾಕರ್ ಪಿಕಪ್ ಮಾಡ್ಕೊಂಡು ಮೂವ್ ಆಯ್ತು. ಬಸ್ ಬಂದು ಬೋರ್ಡ್ ಮಾಡಿದೆ. ಸೊ ಕರೆಕ್ಟಾಗಿ 6 ಗಂಟೆ 35 ನಿಮಿಷ. ಇದು ಬಂದು ನನ್ನ ಸೀಟ್ ನಂಬರ್ L3. ವಾಶ್ರೂಮ್ ತೋರಿಸ್ಕೊಂಬರಿ. ಸೊ ಆಲ್ರೆಡಿ ಕಸ್ಟಮರ್ ಕೂತಿದ್ದಾರೆ, ಏನು ತೋರ್ಸೋಕ್ಕಾಗಲ್ಲ ಇವಾಗ. ಸೊ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಹತ್ರ. ಸೊ ಈಗ ವಾಶ್ರೂಮ್ ನೋಡೋಣ. ಬಯೋ ಟಾಯ್ಲೆಟ್ ಅಂತ ಕರೀತಾರೆ ಇದಕ್ಕೆ, ಓನ್ಲಿ ಫಾರ್ ಯೂರಿನ್. ಸೊ ಬರ್ರಿ, ನೆಕ್ಸ್ಟ್ ಗಾಡಿ ಔಟ್ಲುಕ್ ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಗಾಡಿ ಯಾಕಂದ್ರೆ ಆಲ್ರೆಡಿ ಮುಂಬೈಯಿಂದ ಬಂತಲ್ಲ. ಸೊ ಹಂಗಾಗಿ ನಾನು ಏನು ಒಳಗಡೆ ಇಂಟ್ರಿಯಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ಇಂಟ್ರಿಯಲ್ಲಿ ನನ್ನ ಬೆಡ್ಡಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಈ ಥರ TV ಸಣ್ಣ ಪುಟ್ಟ ಬ್ಯಾಗ್ ಹುಡುಗಲ್ಲಿ ಕೊಟ್ಟಿರ್ತಾರೆ, AC ಬ್ಲೋರು. ಸೊ ಏನು ಚೇಂಜಸ್ ಇರೋಲ್ಲ. ಸೊ ಮೇಜರ್ ಅಂದರೆ ವಾಶ್ರೂಮ್ ಮತ್ತು ಈ ವೈಟ್ ಆ್ಯಂಡ್ ವೈಟ್ ಬೆಡ್ ಕವರ್. ಸೊ ಒಳ್ಳೆ ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಒಂದು 1/2 ಲೀಟರ್ ವಾಟ್ರ್. ಸೊ ಒಂದು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇಯರ್ಫೋನ್ ಕೊಟ್ಟಿದ್ದಾರೆ. ಸುಫನೆ ಸಿಟಿ ಎಲ್ಲ ಕ್ರಾಸ್ ಮಾಡ್ಕೊಂಡು ಸೊ ನಾವು ಬಂದು ರೀಚ್ ಆದ್ವಿ ವೇಳಾ ಘಾಟ್. ಸೊ ಕಂಪತಿಗೆ ಘಾಟ್ ಅಂತ ಕೂಡ ಕರೀತಾರೆ. ಸೊ ಸಕ್ಕತ್ತಾಗಣ. ಜಸ್ಟ್ 5,000 ಕಿಲೋಮೀಟರ್ ಓಡಿರೋದು. ಸೊ ಬ್ರ್ಯಾಂಡ್ ನ್ಯೂ ಅಂದ್ರೆ ಬ್ರ್ಯಾಂಡ್ ನ್ಯೂ ಓಲೋ. ಅಮೇಜಿಂಗ್. ಸೊ ನನಗೆ ಗೊತ್ತಿದ್ದಂಗೆ ಜಸ್ಟ್ 3ನೇ ಟ್ರಿಪ್ ಇದೆ. ಸೊ ಜಸ್ಟ್ 5,000 ಕಿಲೋಮೀಟರ್ ಓಡಿದೆ. ಸೊ ಇನ್ನೂ ಗಾಡಿ ಕಲರ್ಫುಲ್ ಆಗೈತಿ. ನಿಮ್ಗೆ ಇನ್ನೂ ತೋರಿಸಿಲ್ಲ. ಬೆಳಗ್ಗೆ ಅಲ್ಲಿ ಹೋಟೆಲಿಗೆ ನಿಂತ ತಕ್ಷಣ ಪ್ರತಿಯೊಂದು ಕಲರ್ ತೋರಿಸ್ತೇನೆ ಬರ್ರಿ ನಿಮ್ಗೆ. ಸೊ ಇವ್ರದ್ದು ಸರ್ವಿಸ್ ಬಗ್ಗೆ ಇಟ್ಸ್ ವೆರಿ ಗುಡ್ ಸರ್ವಿಸ್. ರಾಜ್ ರತನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸುಮಾರು ನಾನು 1 ವರ್ಷದಿಂದ ಈ ಟ್ರಾವೆಲ್ಸಲ್ಲಿ, ಸೊ ಈ ಕಡೆ ಇಂದೂರು ಸೈಡ್ ಏನಾದ್ರು ಬಂದರೆ ಸೊ ಇವ್ರು ಟ್ರಾವೆಲ್ಸಲ್ಲಿ ಜರ್ನಿ ಮಾಡ್ತಾ ಇರ್ತೀನಿ. ಸೊ 1 ಅವರ್ ಬಿಫೋರ್ ನಂಗೆ ಕಾಲ್ ಮಾಡಿ ಸೊ ಆಲ್ರೆಡಿ ಇಂಟಿಮೇಷನ್ ಮಾಡಿದ್ರು, ಸರ್ ಗಾಡಿ ಬರುತ್ತೆ ಇಲ್ಲಿ ಪಿಕಪ್ ಪಾಯಿಂಟ್ ಅದನ್ನು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಕಸ್ಟಮರ್ ಬಗ್ಗೆ ಸೊ ಒಳ್ಳೆ ಸರ್ವಿಸ್ ಇದೆ. ಸೊ ಮನೆ ನೆಕ್ಸ್ಟ್ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತಾ ಹೋಗೋಣ ನನಗೆ. ಸೊ ಘಾಟ್ ಮುಗಿಸ್ಕೊಂಡು ಘಾಟ್ ಇಳಿದ ಮೇಲೆ ಸೊ ಇಲ್ಲಿ ಬಂದು ಹೋಟೆಲ್ ಹತ್ರ ಒಂದು ಡಿನ್ನರ್ ಬ್ರೇಕ್ ಕೊಟ್ಟಿದ್ದಾರೆ. ಟೈಮ್ ಬಂದು 8:30. ಸೊ ಗಾಡಿ ಮಾತ್ರ ಸೊ ಅಮೇಜಿಂಗ್ ಇರು. ಸೊ ಇವ್ರ ಗಾಡಿ ಎಲ್ಲ 009 ಜಾಸ್ತಿ ಇರೋದು. ಸೊ ಇದು ಮೇ ಬಿ ಓನರ್ ಪ್ರೈವೇಟ್ ನಂಬರ್ ಅನ್ಸುತ್ತೆ. ಸೊ ಗಾಡಿ ಜಸ್ಟ್ 5,000 ಕಿಲೋಮೀಟರ್ ಓಡಿರೋದು. ಮಸ್ತ್ ಒಂದೇ ಒಂದು ಸಣ್ಣ ಸೌಂಡು ಕೂಡ ಇಲ್ಲ ಗಾಡೀಲಿ. ಸೊ ನೆಕ್ಸ್ಟ್ ಹಂಗೆ ಎಲ್ಲಿ ಸ್ಟಾಪ್ ಮಾಡ್ತಾರೆ ಅಂತ ತೋರಿಸ್ತೇನೆ ನಿಮಗೆ.
ಸೊ ಈ ತರ ಇದೆ ನೋಡೋಣ. ಸೊ ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಡ್ತಾರೆ ಅಲ್ಲಿ. ಸೊ ಔಟ್ಲುಕ್ ಎಲ್ಲ ಗಾಡಿ ಹೆಂಗಿದೆ ಕಲರ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಊಟ ಮುಗಿಸ್ಕೊಂಡ್ ಬರೋಣ ಹೋಗ್ಬಿಟ್ಟು. ಸೊ ಡಿನ್ನರ್ ಬೇಕ್ ಮುಗಿಸ್ಕೊಂಡು ಗಾಡಿ ಮೂವ್ ಆಗತ್ತೆ 9 ಗಂಟೆ 5 ನಿಮಿಷ. ಸೊ 8:15 ಸ್ಟಾಪ್ ಮಾಡಿದ್ವಿ ನಾವು ಗಾಡಿ. ಸೊ 35 ನಿಮಿಷ ತಗೋತ್ತೆ, ಯಾಕಂದ್ರೆ ಕಸ್ಟಮರ್ ಎಲ್ಲ ಬರ್ಬೇಕಲ್ಲ. ಸೊ ಗಾಡಿ ನೋಡೋಣ ಹೆಂಗೈತಿ ಬನ್ನಿ. ಸೊ ಪೈಲಟ್ ಕೂಡ ಚೇಂಜ್ ಅದ ಡ್ರೈವರ್. ಸೊ ಯಾರೋ ಬೇರೆ ಕೂತ್ರಿ ಇನ್ನೊಬ್ರು. ಬನ್ನಿ ನೆಕ್ಸ್ಟ್ ಎಲ್ಲಿ ಶಾಪ್ ಕೊಡ್ತಾರೆ ಏನು ಡ್ರೈವಿಂಗ್ ಕ್ಯಾಬಿನ್ ತೋರಿಸ್ತಾರೆ ನೋಡೋಣ. ಇಲ್ಲೊಂದು ಮಜಾ ತೋರಿಸ್ತೀನಿ ಬರ್ರಿ ನಿಮ್ಗೆ. ಮೇಡ್ ಇನ್ ಇಂಡಿಯಾ ಆಟೋ. अरे बाहर के ಬ್ರ್ಯಾಂಡ್ ಬ್ರ್ಯಾಂಡ್ चलो जरा मैं पिकअप करके लगाता आपको फोन. कराड़ इधर पैसेंजर बैठने वाला उसको फोन लगा. ಟೈಮ್ ಒಂದು 10 ಗಂಟೆ 22 ನಿಮಿಷ. ಕರಾಡ್ ಪಿಕಪ್ ಪಾಯಿಂಟ್ ಹತ್ರ ಬಂದ್ವಿ. चलो ठीक है, 1-5 मिनट लगाता है. ಗುಡ್ ಮಾರ್ನಿಂಗ್ ಬರೋಣ. ಕರ್ನಾಟಕ ಎಂಟರ್ ಆಗಿವಿ ಆಲ್ರೆಡಿ 7 ಗಂಟೆ 7 ನಿಮಿಷ. ಸೊ ಆಲ್ರೆಡಿ ನಿನ್ನೆನೆ ಮಲ್ಕೊಂಡ್ಬಿಟ್ಟೆ ನಾನು ಕೊಲ್ಲಾಪುರ ಹತ್ರ ಇದ್ದಾಗ ಅಂತಂದ್ರೆ. ಸೊ ಪೈಲಟ್ ಅವ್ರು ಚೇಂಜ್ ಆಗ್ಯಾರ, ಅವ್ರನ್ನ ತೋರಿಸ್ತೀನಿ. ಅಣ್ಣ ನಮಸ್ತೆ. ಹಾಯ್ ಬೋಲು. ನಮಸ್ತೆ. ಹಲೋ. ಹೇಗಿದ್ಯಾ ಕರ್ನಾಟಕ? ವೆಲ್ಕಮ್. ಹೇಗಿದ್ದೀರಾ ಕರ್ನಾಟಕದವ್ರು ಅಂತ ಕೇಳಿ. ಕನ್ನಡ ಹೆಂಗಿದ್ದೀರಾ ಕರ್ನಾಟಕದವ್ರು? ಕರ್ನಾಟಕ. ಪಿ ಹೋಟೆಲ್ ಲೊಕೇಶನ್. ಸೊ ಮುಂದೆ ಒಂದು ವಾಶ್ರೂಮ್ ಬ್ರೇಕ್ ಕೊಡ್ತಾರ ಇವಾಗ. ಕ್ವಶನ್ ಮಾಡ್ಬಿಡಿ, ಗಾಡಿಯಲ್ಲಿ ವಾಶ್ರೂಮ್ ಇದ್ದು ಮತ್ತೇನು ವಾಶ್ರೂಮ್ ಬ್ರೇಕ್ ಅಂತೇಳಿ. ಟಾಯ್ಲೆಟ್ ಹೋಗೋರ್ಗಂತ ಕೊಟ್ಟಿರ್ತೇವೆ ನಾವು ಅದಕ್ಕೆ. So express line. Ta 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 ta. ಟೈಮ್ ಬಂದು 8 ಗಂಟೆ 8 ನಿಮಿಷ. ಸೊ ಬೆಂಗಳೂರಲ್ಲಿ ಹತ್ರ ದಾಬಸ್ಪೇಟೆ. ಸೊ ಇಲ್ಲೊಂದು ಟೀ ಬ್ರೇಕ್ ಕೊಟ್ಟಿರ್ತಾರೆ. ಸೊ ಅಂದ್ರೆ ಫ್ರೆಶ್ ಅಪ್ ಆಗೋರಿಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ಸೊ ವಾಶ್ರೂಮ್ ಮುಖರೆ ಆಲ್ರೆಡಿ ಗಾಡಿಯಲ್ಲಿ ಇದೆಯಲ್ಲ. ಸೊ ನೆಕ್ಸ್ಟ್ ಬೆಂಗಳೂರು ಸಿಟಿ ಎಂಟರ್ ಆದ ತಕ್ಷಣ ವಿಡಿಯೋ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಹಾಗೆ. ಸೊ ಟೈಮ್ ಬಂದು 9 ಗಂಟೆ 17 ನಿಮಿಷ. ಪಾರ್ಲೆಟೋಲ ಬೆಂಗಳೂರು ಸಿಟಿ ಎಂಟರ್ ಆದ್ವಿ. ಸೊ ಇದು ಪಾರ್ಲೆಟೋಲಿಂದ ಫ್ಲೈಓವರ್ ಮೇಲೆ ಹೋಗುತ್ತೆ ಗಾಡಿ. ರೈಟ್. ಸೊ ಎಲ್ಲ ಆನ್ ಟೈಮಾಗಿ ಕರ್ಕೊಂಬಂದ್ರೆ. ಸೊ ನೈಸ್ ಜರ್ನಿ. ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ನಮ್ದು ಎಂಡ್ ಆನಂದರ ಸರ್ಕಲ್ವರೆಗೂ ಇದೆ ನಮ್ದು ಡ್ರಾಪಿಂಗ್. ಅಲ್ಲಿವರೆಗೂ ಒಂದು ಸಣ್ಣದಾಗಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ನನಗೆ. ಎಸ್ ಫೈನಲಿ ಬಂದು ಬೆಂಗಳೂರು ರೀಚ್ ಆದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತದಲ್ಲಿ ಆನಂದರ ಸರ್ಕಲ್ ರೀಚ್ ಆಗ್ತೀನಿ. ದಿಲ್ಲಿ ಟು ಬೆಂಗಳೂರು ಬಸ್ ಜರ್ನಿ ಬಂದು ಡೇ 3 ಎಂಡ್ ಆಯ್ತು ಇವತ್ತು. ಅಂದ್ರೆ ಕಿಲೋಮೀಟರ್ ಬಂದು 2300 ಕಿಲೋಮೀಟರ್ ಇರುತ್ತೆ. ಜರ್ನಿ ಬಂದು 3 days ಪ್ಲಸ್ ಆಗುತ್ತೆ. ಸೊ ಸಖತ್ತಾಗಿ ಅನಿಸ್ತಂಗೆ ಮಾತ್ರ ಜರ್ನಿ. ಫಸ್ಟ್ ಡೇ ಬಂದು ರಾಮದಲ್ಲ ಹಾಲಿಡೇಸಲ್ಲಿ ಬಂದೆ. ಸೆಕೆಂಡ್ ಡೇ ರಾಜರತನ್ ಅವ್ರದ್ದು ಉಜ್ಜಯಿನಿಂದ ಪುಣೆಯಿಂದ ಮತ್ತೆ ಬೆಂಗಳೂರು ಅವ್ರದ್ದೇ ಕನೆಕ್ಟಿಂಗ್ ಬಸ್ಸಲ್ಲಿ ಬಂದೆ. ನಿಮ್ಗೆ ಏನು ಅನ್ನಿಸ್ತಂತ ಕಮೆಂಟ್ಸ್ ಒಳಗೆ ಹೇಳ್ರಿ. ಒಳ್ಳೆ ನೆಕ್ಸ್ಟ್ ಯಾವ್ದಾರು ಈ ಥರ ಅಂದರೆ ಲಾಂಗ್ ರೂಟ್ ಜರ್ನಿ ವಿಡಿಯೋಸ್ ಮಾಡ್ಬೇಕಂದ್ರೆ ಅದನ್ನೂ ಕೂಡ ಹೇಳಿ. ಸೊ ಟ್ರೈ ಹಾಕಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆಚ್ಚಿನ ಡೀಟೇಲ್ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಮೆಸೇಜ್ ಮಾಡಿ ಕೇಳ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಫೈನಲಿ ಬಂದು ಬೆಂಗಳೂರು ರೀಚ್ ಆಯ್ತು. ಟೈಮ್ ಬಂದು 10 ಗಂಟೆ 10 ನಿಮಿಷ. ಸೊ ಇಲ್ಲಿ ಬಂದು
ಜರ್ನಿ ಅವರ್ಸ್ ಬಂದು 15 ಅವರ್ಸ್ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕಂದರೆ ಬ್ರೇಕ್ಫಾಸ್ಟ್ ಒಳಗೆ ಗಾಡಿ ಬೇರೆ 90 ಸ್ಪೀಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.